ಹಾಯ್ ಆಲ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ಸಿಂಪಲ್ ಹ್ಯಾಬಿಟ್ಸ್ ಅದನ್ನು ನಮ್ಮ ಲೈಫಲ್ಲಿ ಚೇಂಜ್ ಮಾಡಿಕೊಂಡಾಗ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ನಾನು ಚೇಂಜ್ ಮಾಡ್ಕೊಂಡಿರೋ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಬಂದುಬಿಟ್ಟು, ಚೇಂಜ್ ಏನು ಮಾಡ್ಕೊಂಡಿಲ್ಲ, ಬಟ್ ಇದು ಹೆಲ್ಪ್ ಆಗಿದೆ ನನಗೆ. ವೇಕಪ್ ಅರ್ಲಿ ಮಾರ್ನಿಂಗ್. ತುಂಬ ಜನ ಕೇಳ್ತೀರಾ, ಮಗು ಇಟ್ಕೊಂಡು ಯೂಟ್ಯೂಬ್ನು ಹೇಗೆ ಮಾಡ್ತಾ ಇದ್ದೀರಾ ಅಂತ. ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಹೇಳೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ಟೈಮ್ ಸಿಗುತ್ತೆ. ಯಾವಾಗಲಾದರೂ ಒಮ್ಮೆ ಲೇಟಾಗಿ ಹೇಳೋದು ಓಕೆ, ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ಒಂಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಲೇಟಾಗಿ ಎದ್ದೇಳೋದು ಬೇಡ. ನಿಮಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗ್ತಾಯಿಲ್ಲ, ನಮಗೆ ಟೈಮ್ ಸಾಲ್ತಾ ಇಲ್ಲ ಅಂತ ಅಂದಾಗ ಖಂಡಿತ ಬೇಗ ಮಲ್ಕೊಂಡು ಬೇಗ ಹೇಳೋ ಅಭ್ಯಾಸನ ಮಾಡ್ಕೊಳ್ಳಿ. ಬೇಗ ಹೇಳೋದ್ರಿಂದ ನಮಗೆ ತುಂಬ ಟೈಮ್ ಸಿಗುತ್ತೆ, ಫ್ಯಾಮಿಲಿಗೆ ಆಗಲಿ ನಮಗೆ ಆಗಲಿ. ಹಾಗಾಗಿ ಒಂದು 6 ಗಂಟೆ ಒಳಗಡೆ ಎದ್ದೇಳೋದಕ್ಕೆ ಟ್ರೈ ಮಾಡಿ. ನಮ್ಮ ಟೈಮಿಂಗ್ಸ್ ಬಂದುಬಿಟ್ಟು 5 ಗಂಟೆ ಇರುತ್ತೆ. ಹಾಗಾಗಿ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ನಿಮಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಪರ್ಸನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್ ಅಂತ. ನಿಜವಾಗ್ಲೂ ಅದು ಟ್ರೂ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯೋದು. ಡ್ರಿಂಕಿಂಗ್ ವಾಟರ್ ಎಂಟಿ ಸ್ಟಮಕ್ ಅಂತ ಅಂದರೆ ಅದು ನಮ್ಮ ಬಾಡಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತು, ಎಂಟಿ ಸ್ಟಮಕಲ್ಲಿ ನೀರು ಕುಡಿಯೋದ್ರಿಂದ ಎಷ್ಟು ಯೂಸ್ ಇದೆ ಅಂತ. ನಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಸ್ಟಮಕ್ ಕ್ಲೀನ್ ಆಗುತ್ತೆ. ಅದೇ ನೀರನ್ನು ನಾವು ಕಾಪರ್ ಜಗ್ಗಲ್ಲಿ ಕುಡಿದ್ರೆ ಬೆನಿಫಿಟ್ ಡಬಲ್ ಆಗುತ್ತೆ. ಹಾಗಾಗಿ ಕಾಪರ್ ಜಗ್ಗಲ್ಲಿ ನೈಟ್ ನೀರನ್ನು ತುಂಬಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅಯ್ಯೋ ನೀರು ಕುಡಿಬೇಕಾ, ಏನೋ ಒಳ್ಳೇದಂತೆ ಕುಡಿಯೋಣ, ಆ ಥರ ಅಂದ್ಕೋಬೇಡಿ. ಖುಷಿಯಾಗಿ ಕುಡೀರಿ. ಅಂದರೆ ನಮ್ಮ ಆರೋಗ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಖುಷಿಯಿಂದ ಆ ನೀರನ್ನು ಕುಡೀರಿ. ನೀರಂತ ಅಲ್ಲ, ನಿಮ್ಗೆ ಏನಾದರೂ ಹೆಲ್ದಿ ಡ್ರಿಂಕ್ ಇದ್ದರೆ ಆ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಬೋದು. ಲೆಮನ್ ವಾಟರ್ ಆಗಿರ್ಬೋದು, ಅಥವಾ ಇನ್ನೂ ನಿಮಗೆ ಯಾವ ಥರ ಅಭ್ಯಾಸ ಇದೆ ಆ ಥರನ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಅಂತ ಅಂದರೆ, ನಾನು ಡೋಂಟ್ ಯೂಸ್ ಫೋನ್ ಇನ್ ದ ಮಾರ್ನಿಂಗ್ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ, ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ನಮ್ಮ ಕೈಲಿ ಬರೋದೇ ಫೋನ್ ಯೂಸ್ ಮಾಡ್ಕೊಂಡು ಬ್ರೌಸ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಒಂದೇನೋ ನೋಡೋಕ್ಕೋಗಿ ಆಲ್ಮೋಸ್ಟ್ ನೋಡ್ತಾನೆ ಕೂತ್ಕೊಂಡ್ಬಿಡ್ತೀವಿ. 2 ಅವರ್ಸ್ ಆಲ್ಮೋಸ್ಟ್ ನೀವು ಫೋನನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಕೆಲಸ ಬೇಗ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು, ಫೋನ್ ಯೂಸ್ ಮಾಡ್ದಲೇ ಒಂದು 3 ಅವರ್ಸ್, ನಿಮಗೆ ಏನಂತಂದರೆ 3 ಅವರ್ಸ್ ಬೇಕಾಗಲ್ಲ ಇದಕ್ಕೆ, ಕ್ವಿಕ್ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ, ಕ್ವಿಕ್ ಕ್ಲೀನಿಂಗ್ ಅಂತ ಅಂದರೆ, ಈಗ ಬೆಡ್ಡನ್ನು ಕ್ಲೀನ್ ಮಾಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಬ್ರಷ್ ಇಟ್ಟು, ಇದೆಲ್ಲ ಏನು ಚಲಾಪಿಲ್ಲಿ ಆಗಿರುತ್ತೆ, ಪಿಲ್ಲೋಸ್ ಎಲ್ಲ ಕ್ಲೀನ್ ಮಾಡಿ ಒಂದು ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದಕ್ಕೇನು ತುಂಬ ಟೈಮ್ ಹಿಡಿಯೋದಿಲ್ಲ. ಕ್ವಿಕ್ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಗ ಬೆಡ್ರೂಮಿಗೆ ಎಂಟ್ರಿ ಆದ ತಕ್ಷಣ ಬೆಡ್ರೂಮ್ ಕ್ಲೀನಾಗಿರುತ್ತೆ. ನಮಗೂ ಕೂಡ ಏನೋ ಒಂದು ಖುಷಿಯಾಗಿರ್ತೀವಿ. ಅಂದರೆ ಒಂದಿನ ಫ್ಲೋ ಒಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅದಾದಮೇಲೆ ಬರೀ ಬೆಡ್ ಅಂತ ಅಲ್ಲ, ಈಗ ಸಣ್ಣ ಪುಟ್ಟ ವಸ್ತು ಅಲ್ಲಿ ಇಲ್ಲಿ ಬೆದ್ದಿರುತ್ತೆ, ಅದನ್ನೆಲ್ಲ ಎತ್ತಿಡೋದಿರ್ಬೋದು, ಅಥವಾ ಸೋಫಾ ಕ್ಲೀನ್ ಮಾಡ್ಕೊಳ್ಳೋದು. ಸೋಫಾ ಮೇಲೆ ಇಟ್ಟಿರೋ ಬಟ್ಟೆಗಳು ಕೂಡ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಸ್ನಾನಕ್ಕೆ ಅಂತ ಮನೆಯಲ್ಲಿ ಗಂಡಸರು ಟವಲ್ ತೊಗೊಂಡಾಗ ಅಲ್ಲಿ ಇಲ್ಲಿ ಹಾಕೋದು ಸಹಜ. ಅದನ್ನೆಲ್ಲ ಎತ್ತಿಡೋದು, ಮತ್ತು ಸೋಫಾ ಕವರ್ನ ಕ್ಲೀನ್ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೂ ಕೂಡ ನಮಗೆ ಇರಿಸು ಮುರಿಸು ಅನ್ಸೋದಿಲ್ಲ. ಯಾರು ಬರ್ತಾರೆ ಅಂತ ಸಾಕು ನಮಗೆ ಒಂಥರ ಅನಿಸ್ತಾ ಇರುತ್ತೆ. ಈ ಥರ ಬೆಳಗ್ಗೆನೇ ಕ್ವಿಕ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ನೀವೇನು ಡೀಪಾಗಿ ಮಾಡ್ಕೊಂಡು ಕುತ್ಕೋಬೇಕು ಅಂತ ಏನಿರಲ್ಲ. ಮನೆ ಆಲ್ಮೋಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ನೈಟ್ ಏನಾದರೂ ಪಾತ್ರೆ ವಾಶ್ ಮಾಡಿದರೆ ಅದನ್ನು ಕೂಡ ಆ ಜಾಗದಲ್ಲಿ ಎತ್ತಿಡೋದು. ಇದು ಬಂದುಬಿಟ್ಟು ಕ್ವಿಕ್ ಕ್ಲೀನಿಂಗ್ ಅಂತ ಮಾಡ್ಕೋತೀನಿ. ಇಷ್ಟೇ ಅಲ್ಲ, ಸಣ್ಣ ಪುಟ್ಟ ಏನಾದರೂ ಮಕ್ಕಳು ಮಾಡಿರೋದಾಗಿರ್ಬೋದು. ಇವಾಗಂತೂ ಪ್ರೀತಮ್ ಇರೋದಕ್ಕೆ ಎಷ್ಟೋ ವಸ್ತು ಆಚೆ ಬರ್ತಾ ಇರುತ್ತೆ, ಒಳಗಡೆ ಇಡ್ತಾ ಇರಬೇಕು. ಅದನ್ನೆಲ್ಲ ಆ ಜಾಗಕ್ಕೆ ಇಟ್ಬಿಡ್ತೀನಿ ನಾನು. ಅದೊಂದು ಕ್ವಿಕ್ ಕ್ಲೀನಿಂಗ್ ಆಗೋಗುತ್ತೆ. ಅದಾದಮೇಲೆ ಮೀಲ್ ಪ್ರಿಪ್ರೇಷನು ಅಂತ ಅಂದರೆ, ಪ್ರಿಪೇರ್ ಲಾಸ್ಟ್ ನೈಟಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವತ್ತು ನಂಗೆ ಟೈಮ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಏನೇನು ಬೇಕೋ ಪ್ಲ್ಯಾನ್ ಮಾಡಿ ಬರ್ಕೊಂಡ್ಬಿಟ್ಟು, ಅದಕ್ಕೆ ತಕ್ಕನಾಗಿ ಏನೇನು ವೆಜಿಟೇಬಲ್ಸ್ ಬೇಕೋ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇಡೀ ದಿನ ಕಟ್ ಮಾಡು ಮತ್ತು ಕಿಚನ್ ಶೆಲ್ಫೆಲ್ಲ ಗಲೀಜಾಗೋದು ಮತ್ತು ಕ್ಲೀನ್ ಮಾಡೋದು, ಇದೇ ಆಗುತ್ತೆ. ಅವತ್ತಿಗೆ ಈರುಳ್ಳಿ ಏನು ಬೇಕು, ತರಕಾರಿ ಏನು ಬೇಕು ಎಲ್ಲನೂ ಒಮ್ಮೆಲೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೈಟೇ ಮಾಡಿದ್ರೆ ಇನ್ನೂ ಬೆಟರ್. ಯಾಕೆ ಅಂತ ಅಂದರೆ, ಬೆಳಗ್ಗೆಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ಸ್ಕೂಲ್ ಇಲ್ದಲೇ ಇರೋ ರೀಸನ್ ನಾನು ಇವಾಗಲೇ ಮಾಡ್ಕೊತಾ ಇದ್ದೀನಿ. ಏನು ಪಲ್ಯಕ್ಕೆ ಬೇಕು, ಸಾಂಬಾರು ಬೇಕು, ಅದನ್ನು ಮಾಡ್ಕೊಬಿಡ್ತೀನಿ. ಅದು ಅಷ್ಟೇ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಈ ಥರ ತೆಂಗಿನಕಾಯಿ ತುರಿಯೋದಿದ್ರೆ, ಬೆಳ್ಳುಳ್ಳಿ ಸುಲಿಯೋದಿದ್ರೆ, ಅದನ್ನು ಫ್ರೀ ಟೈಮ್ಗಳಲ್ಲಿ ಅವಾಗವಾಗ ಮಾಡಿ ಫಿಲ್ ಮಾಡಿ ನೀವು ಸ್ಟೋರ್ ಮಾಡಿಡೋದ್ರಿಂದ ನಿಮಗೆ ಎಷ್ಟೋ ಟೈಮ್ ಉಳಿಯುತ್ತೆ. ಬೇಗ ಅಡುಗೆ ಕೆಲಸ ಮುಗಿಯುತ್ತೆ. ಅಡುಗೆ ಕೆಲಸ ಅನ್ನೋದೇ ಮೇನ್ ಅಲ್ವಾ. ಹಾಗಾಗಿ ಹೇಳ್ತಾ ಇರೋದು. ಈ ಥರ ತೆಂಗಿನಕಾಯಿನ ಪದೇ ಪದೇ ತುರಿಯೋದ್ರಿಂದ ಅಲ್ಲೆಲ್ಲ ಗಲೀಜಾಗ್ತಾ ಇರುತ್ತೆ, ಕಾಯಿ ಹೊಡಿತಾ ಇರಬೇಕು, ಅಲ್ಲಿ ಗಲೀಜಾಗುತ್ತೆ, ಅದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು.
ಸೊ ಹಾಗಾಗಿ ಪ್ರೀ ಪ್ಲ್ಯಾನ್ ಇದ್ದರೆ ತುಂಬಾ ಒಳ್ಳೆಯದು. ಇದು ನಾನು ತುಂಬ ಸರಿ ಹೇಳಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಪ್ರೀತು ಬೇಬಿಗೆ ನೈಲ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನೈಲ್ ಕಟ್ ಮಾಡ್ತಾ ಇದ್ದರು. ತುಂಬ ಕಷ್ಟ ನಮ್ಮ ಪ್ರೀತಮ್ಗೆ ನೈಲ್ ಕಟ್ ಮಾಡೋದು. ಬಟ್ ಅವ್ರು ಕಟ್ ಮಾಡೇ ಇಲ್ವೇನೋ ಅನ್ನೋ ಥರ ಕಟ್ ಮಾಡಿದ್ದಾರೆ. ಇಬ್ಬರು ಸೇರಿಕೊಂಡು ನೈಲ್ ಕಟ್ ಮಾಡ್ತಾ ಇದ್ರು. ಅದಾದಮೇಲೆ ನೆಕ್ಸ್ಟ್ ಟಿಪ್ ಅಂತ ಅಂದರೆ, ಮನೆಯಲ್ಲೇ ಹೋಮ್ ಮೇಡ್ ಫುಡ್ಡನ್ನು ಪ್ರಿಫರ್ ಮಾಡಿ. ತುಂಬ ಹೊರಗಡೆ ಫುಡ್ ಬೇಡ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ, ಹೊರಗಡೆ ಫುಡ್ಡು ಹೇಗಿರುತ್ತೆ ಏನು ನಮಗೆ ಗೊತ್ತಿರೋದಿಲ್ಲ. ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಅಥವಾ ಏನು ಹಾಕ್ತಾಯಿದ್ದಾರೆ, ಯಾವ ತುಪ್ಪ ಯೂಸ್ ಮಾಡ್ತಾಯಿದ್ದಾರೆ. ನಮ್ಮ ಹೆಲ್ತ್ಗೋಸ್ಕರ ಮನೆಯಲ್ಲೇ ಮಾಡಿರೋ ಊಟನ ಮಾಡಿ. ಜಾಸ್ತಿ ಹೊರಗಡೆ ಊಟ ಬೇಡ. ಅಂದರೆ ಒಕೇಶ್ನಲ್ಲಿ ಓಕೆ, ಅದು ಹ್ಯಾಬಿಟ್ ಆಗಬಾರ್ದು ಅಷ್ಟೇ. ಯಾವಾಗಾದರೂ ಒಮ್ಮೆ ತಿಂದುಬರೋದಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಹಂಗಂತ ತಿನ್ನಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗಾದರೂ ಒಮ್ಮೆ ಹೋಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಅದನ್ನೇ ಹ್ಯಾಬಿಟ್ ಮಾಡಿಕೊಂಡು ಯಾವಾಗಲೂ ಅದನ್ನೇ ರೂಢಿ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿರುವಂತಹ ಹೆಲ್ದಿ ಫುಡ್ಸನ್ನು ತಿನ್ನೋದು ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಫ್ಯಾಮಿಲಿ ಆರೋಗ್ಯಕ್ಕೋಸ್ಕರ. ಇದಕ್ಕೆ ಹೆಲ್ಪ್ ಆಗುತ್ತೆ ಪ್ರೀ ಪ್ಲ್ಯಾನಿಂಗು. ನೀವು ಪ್ರೀ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಮನೆಯಲ್ಲೇ ಅಡುಗೆ ಮಾಡೋದು ಎಷ್ಟು ಈಸಿ ಆಗುತ್ತಲ್ವ. ಸೊ ನೀವು ಪ್ಲ್ಯಾನ್ ಮಾಡೋದಕ್ಕೆ ದಿನ ಆಗೋಗುತ್ತೆ ಅಂತ ಒಂದು ದಿನ ಒಂದು 5 ನಿಮಿಷ ಯೋಚನೆ ಮಾಡಿ ನೈಟೇ ಏನು ಮಾಡಬೇಕು, ಏನು ತರಕಾರಿ ತರಬೇಕು ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಬೆಳಗ್ಗೆ ನೀವು ಯೋಚನೆ ಮಾಡೋಂಗೆ ಇರಲ್ಲ. ದಿನ ಎಷ್ಟು ಸುಲಭವಾಗಿ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಸುಲಭವಾಗಿ ನಿಮ್ಮ ದಿನ ಹೊರಟೋಗುತ್ತೆ. ಸೊ ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಜಾಸ್ತಿ ಹೊರಗಡೆ ಫುಡ್ಡನ್ನು ತಿನ್ನೋದಿಲ್ಲ. ಏನಾದರೂ ಒಕೇಶ್ನಲ್ಲಿ ಅಂತಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ. ಸೊ ಎಲ್ಲ ಮನುಷ್ಯ ಒಂದೇ ಥರ ಇರೋಕ್ಕಾಗಲ್ಲ. ಸೊ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಆರ್ಗನೈಸ್ ಮಾಡೋದು ಅಷ್ಟೇ ತುಂಬ ಇಂಪಾರ್ಟೆಂಟ್. ಆರ್ಗನೈಸ್ ಮಾಡಿರೋ ಜಾಗಕ್ಕೆ ಆ ವಸ್ತುಗಳು ಹೋಗೋದಿದೆಯಲ್ಲ, ಅದು ಇನ್ನೂ ಇಂಪಾರ್ಟೆಂಟ್. ಇವಾಗ ನಾವು ಚಾಕು, ಲೈಟರ್ ಎಲ್ಲ ತೊಗೋತೀವಿ, ಅಲ್ಲಲ್ಲೇ ಇಡೋದಕ್ಕಿಂತ ಆ ಜಾಗಕ್ಕೆ ಅದನ್ನು ಕಳಿಸ್ಬಿಡ್ಬೇಕು. ಎಣ್ಣೆದು ಬಾಟ್ಲು ತೊಗೋತೀವಿ, ಅದನ್ನು ಅಷ್ಟೇ. ಈಗ ಉಪ್ಪು, ಅದು ಅಷ್ಟೇ. ಎಲ್ಲನೂ ಶೆಲ್ಫ್ ಮೇಲೆ ಹಾಗಾಗಿ ಜೋಡಿಸ್ತಾ ಇದ್ದಾಗ ತುಂಬ ದೊಡ್ಡದಾಗ್ಬಿಡುತ್ತೆ ಸಮಸ್ಯೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಸ್ಪೈಸ್ ಬಾಕ್ಸ್ನ ಅವಾಗಿಂದ ಅವಾಗಲೇ ತೆಗೆದನ್ನ ವರ್ಷ ಹಾಗೆ ಅದೇ ಜಾಗದಲ್ಲಿ ಇಡೋದು. ಕಟ್ಟಿಂಗ್ ಬೋರ್ಡ್. ಸೊ ಬರೀ ಕಿಚನ್ ವಿಚಾರದಲ್ಲಿ ಅಷ್ಟೇ ಎಲ್ಲ ಹೇಳ್ತಾ ಇರೋದು, ಮನೇಲೆಲ್ಲ ವಿಚಾರದಲ್ಲೂ ಅಷ್ಟೇ. ನಾವು ಆರ್ಗನೈಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಜಾಗಕ್ಕೆ ಆ ವಸ್ತು ಅಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ನಾವು ಮಾಡ್ತಾ ಇದ್ದಷ್ಟು ಮಕ್ಕಳು ಕೂಡ ರೂಢಿ ಆಗ್ತಾರೆ. ಸೊ ಮಕ್ಕಳು ಅಷ್ಟು ಸುಲಭವಾಗಂತೂ ಕಲಿಯೋದಿಲ್ಲ. ಅವರಿಗೆ ವಾಪಸ್ ಎತ್ಕೊಳ್ಳೋದು ಅಷ್ಟೇ ಗೊತ್ತಿರುತ್ತೆ, ರಿಟರ್ನ್ ಆ ಜಾಗದಲ್ಲಿ ಇಡೋದು ಗೊತ್ತಿರೋದಿಲ್ಲ. ಅವ್ರಿಗೆ ಅಷ್ಟೇ ಅಲ್ಲ, ಮನೇಲಿರೋಂತಹ ಗಂಡು ಮಕ್ಳಿಗೂ ಕೂಡ ಅಷ್ಟೇ. ಯಾಕೆಂದರೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಮನೆ ಒಳಗಡೆ ಏನಿದ್ರು ಎತ್ಕೊಳ್ಳೋಕ್ಕಷ್ಟೇ ಗೊತ್ತಿರುತ್ತೆ. ಒಂದು ಟವಲ್ ಆಗಿರ್ಬೋದು, ಒಂದು ಏನೇ ವಸ್ತು ಆಗಿರಲಿ, ನೀವೇ ಅಬ್ಸರ್ವ್ ಮಾಡ್ತಾ ಇರ್ತೀರ. ಹೆಣ್ಮಕ್ಳು ಮೊದಲು ಟೆನ್ಷನ್ ಆಗೋದು ಅಲ್ಲಿಂದಾನೆ. ಯಾವ ಜಾಗಕ್ಕೂ ವಾಪಸ್ ಹೋಗಲ್ಲ. ನಮ್ಮ ಮನೇಲೂ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ. ಸೊ ನಾನು ಏನು ಆರ್ಗನೈಸ್ ಮಾಡಿ ಎಲ್ಲಿ ಆ ಜಾಗಕ್ಕೆ ಇಟ್ಟಿರ್ತೀನಿ ಆ ಜಾಗಕ್ಕೆ ವಾಪಸ್ ಹೋಗಬೇಕು ಅಂತ. ಬಟ್ ಐರನ್ ಬಾಕ್ಸ್ ಹೋಗಿರಲ್ಲ, ತಲೆ ಬಾಚೋದಕ್ಕೆ ನನ್ನ ಮಗಳು ಬಾಚಣಿಗೆ ತೊಗೊಂಡಿರ್ತಾಳೆ, ಅದು ಹೋಗಿರೋದಿಲ್ಲ, ರಿಬ್ಬನ್ಗಳು. ಸೊ ಹೀಗೆ 1000 ವಸ್ತು ಬಂದು ಆಚೆ ಬಂದಿರುತ್ತೆ, ವಾಪಸ್ ಒಳಗೆ ಹೋಗಿರೋದಿಲ್ಲ. ಅದನ್ನು ನಾವೇ ಮಾಡಬೇಕು. ಕ್ವಿಕ್ಕಾಗಿ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಆದ ತಕ್ಷಣವೇ ಕ್ವಿಕ್ಕಾಗಿ ಸುಮ್ಮನೆ ಹಂಗೆ ಬಟ್ಟೆ ಒಳಗೆ ಏನೇನು ಎಣ್ಣೆ ಸಿಗ್ದಿರುತ್ತಲ್ಲ ಅದೆಲ್ಲ ಮಾಡ್ಕೊತೀನಿ. ಈ ಥರ ಏನಾದರೂ ಎಕ್ಸ್ಟ್ರಾ ವಸ್ತು ಎಲ್ಲ ಆಚೆ ಅಲ್ಲಿ ಇಲ್ಲಿ ಆಗೇ ಆಗುತ್ತೆ. ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಎತ್ತಿಡ್ತೀನಿ. ಇಲ್ಲಾಂದರೆ ಕೆಲವೊಂದು ನನ್ನ ಮಗಳಿಗೆ ಹೇಳ್ತೀನಿ ಎತ್ತಿಡಮ್ಮು ಅಂತ. ಸೊ ಅವರು ಕೂಡ ಎತ್ತಿರ್ತಾರೆ. ಅದಾದಮೇಲೆ ಪ್ರೀತಮ್ ಚೇರ್ ಕೇಳ್ತಾ ಇದ್ದರೆ, ಇದು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ. ಇದು ಎಷ್ಟು ಏಜ್ವರೆಗೂ ಅಂತ ಕೇಳಿದ್ರಿ. ಇದು ಏಜ್ ವೈಸ್ ಅಂತ ಅಂದರೆ ಏಜ್ ವೈಸ್ ಎಲ್ಲ ನನಗೆ ಗೊತ್ತಿಲ್ಲ, ಒಂದು 10 kg ಏನೋ ಅಂತ ಮೆನ್ಷನ್ ಮಾಡಿದರು. ನೀವು ಅಮೆಝಾನಲ್ಲಿ ಚೆಕ್ ಮಾಡಿ, ಬೇಬಿ ಬೌನ್ಸಿಂಗ್ ಚೇರ್ ಅಂತ ಲವ್ ಲ್ಯಾಪ್ ಆ್ಯಪ್ ಪ್ರಾಡಕ್ಟಲ್ಲಿ ನಿಮಗೆ ಅದರೊಳಗೆ ಡಿಟೇಲ್ ನೋಡಿ ಗೊತ್ತಾಗುತ್ತೆ. ನನಗನ್ಸೋ ಪ್ರಕಾರ 10 kg ಅನ್ಕೋತೀನಿ, ನಾನು ಮರ್ತಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಮ್ಮೆ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವೇ ನೋಡಿದರೆ ಎಷ್ಟೊಂದು ವಿಡಿಯೋದಲ್ಲಿ ತುಂಬ ತಾಯಂದಿರು ಕೇಳಿರ್ತೀರ, ತುಂಬ ಚೆನ್ನಾಗಿದೆ ಅದರ ಲಿಂಕ್ ಕೊಡಿ ಅಂತ. ನಾನು ಹಾಕಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಹೊಸ್ದಾಗಿ ನೋಡೋರು ಮತ್ತೆ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಹೇಳಿದೆ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ಲೇಟ್ ತೊಗೊಂಬಂದಿದ್ದೆ, ರಂಗೋಲೆ ಪ್ಲೇಟು. ಅದು ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಪೂಜೆ ಟೈಮ್ ಇತ್ತು, ಪೂಜೆ ಮಾಡ್ತಾಯಿದ್ದೆ, ಹಾಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಏನಾದರೂ ನಮಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಅಂತಂದರೆ ಮನೆ ಮುಂದೆ ತುಂಬ ಚೆನ್ನಾಗಿ ಹಾಕ್ಬೋದು. ಇದನ್ನು ಚೆನ್ನಾಗೂ ಕಾಣಿಸುತ್ತೆ. ಅದ್ರ ಮೇಲೆ ನಿಮ್ಮ ಕ್ರಿಯೇಟಿವಿಟಿಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಮಾಡ್ಬೋದು. ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಸೊ ಹೇಗೋ ಮಾಡಿದೆ. ಇನ್ನೊಂದು ಹ್ಯಾಬಿಟ್ ನಾನು ನಿಮಗೆ ಹೇಳಲೇಬೇಕು. ಇವಾಗ ನಮ್ಮ ಮಕ್ಕಳಿಗಾಗಲಿ ನಮಗೆ ಆಗಲಿ ಏನೋ ಒಂದು ಪುಸ್ತಕ ಓದುವ ಅಭ್ಯಾಸ ಇರಬೇಕು. ಅದರೊಳಗಡೆ ಒಂದು ನಮಗೆ ಮಹಾಗ್ರಂಥ ಪವಿತ್ರ ಗ್ರಂಥಗಳಲ್ಲಿ ಒಂದು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂತ ಎಷ್ಟೋ ಪುಸ್ತಕಗಳಿದ್ದಾವೆ. ಸೊ ಆ ಪುಸ್ತಕಗಳನ್ನು ಓದೋಣ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತುಂಬ ಬೇರೆ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ಹಾಗಂದ್ರು ಹೀಗಂದ್ರು, ನನ್ನ ಲೈಫಲ್ಲಿ ಹಿಂಗಿತ್ತು,
ಇದೆ, ಬೇರೆಯವ್ರ ಫ್ಯಾಮಿಲಿ ವಿಚಾರ ಮಾತಾಡೋದು, ಅವ್ರು ಹಂಗಂತೆ, ಇವ್ರು ಹಂಗೆ. ಸೊ ಅದನ್ನು ಬಿಟ್ಟಾಕೋಣ, ನಮ್ಮ ಲೈಫ್ಗೆ ತುಂಬ ಉಪಯೋಗಕ್ಕೆ ಬರೋಂಥದ್ದು ಅದನ್ನು ಓದೋಣ, ನಮ್ಮ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಗೋ ತುಂಬ ವಿಚಾರಗಳು ತಿಳಿಯೋದಿದೆ ಭಗವದ್ಗೀತೆಯ ಒಳಗಡೆ. ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಎಷ್ಟೋ ವಿಚಾರಗಳು ಸಿಗುತ್ತೆ. ಸೊ ಇದನ್ನು ನಾವು ಮಾಡೋದ್ರಿಂದ ನಮ್ಮ ಮಕ್ಕಳು ಬೇರೆಯವ್ರ ವಿಚಾರ ಮಾತಾಡೋದನ್ನು ಬಿಟ್ಟು ಪುಸ್ತಕಗಳನ್ನು ಓದೋದಕ್ಕೆ ರೂಢಿ ಮಾಡ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಹೇಳೋದು, ಪುಸ್ತಕಗಳನ್ನು ಓದೋಣ, ಬೇರೆ ವಿಚಾರ ಬೇಡ. ಈ ಒಂದು ಅಭ್ಯಾಸ ನಿಜವಾಗ್ಲೂ ಫಾಲೋ ಮಾಡಿ, ತುಂಬ ಒಳ್ಳೆಯದು, ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನನಗೆ ಹೇಳಿ. ಸೊ ಇನ್ನೊಂದು ಟಿಪ್ಸ್ ಅಂತಂದರೆ ಅವಾಯ್ಡ್ ಮೊಬೈಲ್ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ತುಂಬ ಡಿಸ್ಟ್ರಾಕ್ಷನ್ ಮಾಡ್ತಾ ಇರುತ್ತೆ. ಒಮ್ಮೆ ನೀವು ಫೋನ್ ಇಟ್ಕೊಂಡ್ರೆ ಮುಗೀತು, ಆ ಫೋನು ನೀವು ಬಿಡ್ತೀನಿ ಅಂದ್ರೂ ನಿಮ್ಮನ್ನು ಆ ಫೋನ್ ಬಿಡೋದಿಲ್ಲ. ಆ ರೀತಿಯಾಗಿ ದಿನ ಹೋಗೋದು, ಟೈಮ್ ಹೋಗೋದು, ಗಂಟೆ ಹೋಗೋದು ಏನೂ ಗೊತ್ತಾಗೋದಿಲ್ಲ. ಅಷ್ಟು ನಾವು ಇನ್ವಾಲ್ವ್ ಆಗಿಬಿಡ್ತೀವಿ. ನಾವಷ್ಟೇ ಅಲ್ಲ, ಈಗಿನ ಫ್ಯೂಚರಲ್ಲಿ ಜನಗಳೆಲ್ಲ ಹಾಗೆ ಆಗಿದ್ದಾರೆ. ಸೊ ಹಾಗಾಗಿ ಆ ಒಂದು ಅಡಿಕ್ಷನನ್ನು ಕಂಟ್ರೋಲ್ ಮಾಡಬೇಕು. ಫೋನ್ ಅಡಿಕ್ಷನ್ ತುಂಬ ಜಾಸ್ತಿ ಇತ್ತು ಅಂತಂದರೆ ನಿಜವಾಗ್ಲೂ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ಅದನ್ನು ನಾನು ಒಂದು ಟೈಮ್ ಅಂತ ಮಾಡಿ ಆ ಟೈಮಿಂಗ್ಸಲ್ಲಿ ಮಾತ್ರನೇ ಫೋನನ್ನು ನೋಡಬೇಕು. ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನು ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಬಂದರೆ ಸಾಕು, ಏನು ಐಟಮ್ ಇದೆ ಅಂತ ಸ್ಕ್ರೋಲ್ ಮಾಡ್ತಾನೇ ಇರ್ತೀವಿ. ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೋಡ್ತಾನೆ ಇರ್ತೀವಿ. ಸೊ ಅದು ತುಂಬ ಟೈಮ್ ಹಾಳು ಮಾಡ್ತಾ ಇರೋದು. ನಮ್ಮ ಜೀವನದಲ್ಲಿ ಲೆಕ್ಕ ಹಾಕಿದ್ರೆ ತುಂಬ ಟೈಮ್ ಹೋಗ್ತಾ ಇರೋದು ಮೊಬೈಲ್ ಅಡಿಕ್ಷನಿಂದ. ಸೊ ಅದನ್ನು ಸ್ಟಾಪ್ ಮಾಡೋಣ. ಯಾರಪ್ಪ ಪೂಜೆ ಮಾಡಿದ್ದು? ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ವ್ಲಾಗಲ್ಲಿ ಮಾತಾಡೋಕ್ಕೆ ಆಗಿರಲಿಲ್ಲ. ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಚೇಂಜಸ್ಸಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಇಲ್ಲ ಅಂತ ಅಂದಿದ್ರೆ ಈ ಪಾಪುನ ಇಟ್ಕೊಂಡು ನಾನು ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡ್ಬೋದು ನೀವೇ, ಹಿಂಗೆ ಹೊಡಿತಾ ಇದ್ದಾನೆ, ನನಗೆ ಕಂಪ್ಲೇಂಟ್ ಮಾಡ್ತೀನಿ ನಿನ್ನ ಮೇಲೆ. ಪ್ರೀತಮ್ಮ ಹೊಡಿತಾ ಇದ್ದಾನೆ. ಸೈಲೆಂಟ್ ಬಾಯ್ ಅಲ್ಲ ಇದು, ವೈಲೆಂಟ್ ಬಾಯ್. ಚಿಚಿ ಅಕ್ಕ ನೋಡಿ ಎಷ್ಟು ಸೈಲೆಂಟ್. ಹೊಡಿತಾರಾ ಹೊಡಿಬಾರ್ದು ಮಮ್ಮಿಗೆ. ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು ಪ್ರೀತು. ಹಾಯ್ ಮಾಡು ಎಲ್ಲರಿಗೂ. ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ಕಾಫಿ ಆಯಿತಾ ಅಂತ ಕೇಳು ಪ್ರೀತು. ಗುಡ್ ಬಾಯ್ ತಾನೇ ನೀನು. ಆ ಕೆಲಸ ಮುಗೀತು ಅನ್ನೋ ಲೆಕ್ಕ ಇವಾಗ. ಸೊ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಕೊನೆಯದಾಗಿ ಅಂತಂದರೆ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಇದು ನಮ್ಮ ಮಕ್ಕಳಿಗೆ ಅವರಲ್ಲಿರುವಂಥ ಕೆಲವೊಂದು ವಿಚಾರ ನಾವು ತಿಳ್ಕೊಳ್ಳೋಕ್ಕೆ, ನಮ್ಮಲ್ಲಿರುವಂತಹ ಗುಣಗಳನ್ನು ಅವ್ರು ಕಲಿಯೋದಕ್ಕೆ, ಎಲ್ಲದಕ್ಕೂ ಹೆಲ್ಪ್ ಆಗೋದು ಫ್ಯಾಮಿಲಿ ಟೈಮ್. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದೆಷ್ಟೇ ಅಲ್ಲ ಅದಕ್ಕೂ. ಸೊ ಒಂದು ಸ್ಮಾಲ್ ಚೇಂಜಸ್ ತುಂಬ ಡಿಫ್ರೆನ್ಸನ್ನು ಮಾಡುತ್ತೆ ಲೈಫಲ್ಲಿ. ಈ ಚೇಂಜಸ್ಗಳನ್ನು ನಾನು ಕಂಡ ಮೇಲೆ ನನ್ನ ಲೈಫಲ್ಲಿ ತುಂಬ ಬದಲಾವಣೆಗಳಾಗಿದೆ. ನಿಮಗೆ ಏನಾದರೂ ಹೆಲ್ಪ್ ಆಗ್ಬೋದು. ಇದೇ ವಿಚಾರ ಅಂತಲ್ಲ, ನಿಮ್ಗೆ ಯಾವುದು ಚೇಂಜ್ ಮಾಡ್ಕೋಬೇಕು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಪ್ರೀತಮ್ ಆಗಲೇ ಮಾತಾಡೋದಕ್ಕೆ ಟ್ರೈ ಮಾಡೋದು, ಏನೇನೋ ಮಾತಾಡೋದು. ಯಾರದು? ತುತ್ತೂರಿ ಇಡಬಾರ್ದಂತೆ ಪ್ರೀತು, ಎಲ್ಲ ಹೇಳ್ತಾ ಇದ್ದಾರೆ. ಬಿಡಲ್ವಾ ನೀನು? ಹಾಂ, ಬಿಡಬೇಕು. ಗುಡ್ ಬಾಯ್. ಬಿಡ್ತೀಯಾ? ಹೊಡಿತಾರ? ರಾಮ್ ಸೀತಾ ಮಾಡು. ರಾಮ್ ಸೀತಾರಾಮ್ ಮಾಡು ಪ್ರೀತು. ರಾಮ್ ಸೀತಾ ಮಾಡು. ಇವತ್ತು ತುತ್ತೂರಿ ಬಿಡ್ಸೋಣ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ರಸ ಇಟ್ಟಿದ್ದೆ. ಸೊ ಅದಕ್ಕೆಲ್ಲ ಏನು ಜಗ್ಗೇ ಇಲ್ಲ ನಮ್ಮ ಪ್ರೀತಮ್ಮು. ಕ್ಲಾಪ್ಸ್ ಮಾಡೋದಕ್ಕೆ ಹೋಗೋದು, ಅದು ಬರಲ್ಲ ಅಂದಾಗ ಹಿಂಗೆ ಹೊಡಿಯೋದು. ರಾಮ್ ಸೀತಾರಾಮ್, ರಾಮ್ ರಾಮ್ ರಾಮ್, ರಾಮ್ ಸೀತಾರಾಮ್ ರಾಮ್, ರಾಮ್ ಸೀತಾರಾಮ್. ತುತ್ತೂರಿ ಇಟ್ಟರೆ ಬೆರಳು ಕೂಡ ವೀಕ್ ಆಗುತ್ತೆ, ಮತ್ತು ಮುಂದೆ ಬಿಡಿಸೋದು ಕಷ್ಟ ಅಂತ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ರಸ ಎಲ್ಲ ಇಟ್ಟಿದ್ದೆ ಇವತ್ತು. ಸೊ ಅದನ್ನು ಚೆನ್ನಾಗಿ ತಿಂತಾ ಇದ್ದಾನೆ, ಚುಪ್ಕೊಂಡು. ಅದು ಕಹಿನೇ ಅನಿಸಿಲ್ಲ, ಅದು ರಸ ತೆಗೆದುಬಿಟ್ಟು ನಾನು ಇಟ್ಟಿರೋದು. ಸೊ ಅದಕ್ಕೂ ಪ್ರೀತಮ್ ಜಗ್ತಾ ಇಲ್ಲ. ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ಥರ ಮಾಡಿದ್ರೆ ಫುಲ್ ಸ್ಲೀವ್ಸ್ ಶರ್ಟ್ ಹಾಕಿ ಅಂತ ಹೇಳಿದ್ದೆ, ಅದನ್ನು ಟೈ ಮಾಡಿಬಿಟ್ಟು ಹಾಕಿದೆ. ಸೊ ಅದೇನು ಯೂಸ್ ಆಗ್ತಾಯಿಲ್ಲ. ಸಿಕ್ಕಾಬಿಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ಲಾಪ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಅದಕ್ಕೆ ನೈಟಲ್ಲಿ ಮಲಗಲ್ಲ, ಫುಲ್ ಅಳೋಕ್ಕೆ ಅಳೋದು ಅಂದರೆ ಅಷ್ಟು ಅಳೋದು, ಆವಾಗ ಮತ್ತೆ ತೆಗೆಯೋದು, ಆ ಥರ ಆಗಿಬಿಟ್ಟಿದೆ. ಏನಾದರೂ ಮಾಡಿ ಬಿಡಿಸೋ ಅಂತಹ ಪ್ರಯತ್ನ ಮಾಡಬೇಕು ನೋಡಿ.
ತುತ್ತೂರಿ ರಂಗ ನೀನು. ನೋಡೋಣ, ಟ್ರೈ ಮಾಡ್ತೀನಿ, ಹೇಗಾಗುತ್ತೋ ಹಾಗೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಬೇವಿನ ಸೊಪ್ಪೇನು ರಸ ಇಡೋಣ ಅಂತ, ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತಲ್ಲ ಕಹಿ, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ಲಕಾಯಿ ಫೇಲ್ ಆಯಿತು, ಸೊ ಈಗ ಬೇವಿನಕಾಯಿ ಮಂತ್ರ ಹಾಕಬೇಕು ನಮ್ಮ ಪ್ರೀತಮ್ಗೆ. ನೋಡೋಣ ಅದಕ್ಕೇನಾದರೂ ಪಾಸ್ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಇನ್ನೇನು ಮಧ್ಯಾಹ್ನ ಮಾಡಿರೋ ಅಡುಗೆನೇ ಇದೆ, ಇವತ್ತೇನು ಸ್ಪೆಷಲ್ ಅಡುಗೆ ಏನು ಮಾಡೋಂಗಿಲ್ಲ, ಪೂಜೆ ಎಲ್ಲ ಆಗಿದೆ. ಊಟ ಮಾಡೋದು, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಬಿಟ್ಟು ರೆಸ್ಟ್ ಮಾಡೋದು. ನಿಜವಾಗ್ಲೂ ಫಾಲೋ ಮಾಡಿ, ಈ ಒಂದು ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ ನಾನು ಇದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿದ್ಮೇಲೆ ನನಗೆ ಎಷ್ಟೊಂದು ಟೈಮಿಂಗ್ಸ್ ಅಂದರೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ನೀವು ಅಂದ್ಕೊಂಡಿರ್ಬೋದು, ಅಂದರೆ ಇಷ್ಟು ಯೋಚನೆಗಳು ನಿಮಗೂ ಬಂದಿರುತ್ತೆ, ಬಟ್ ಅದು ಲಾಕ್ ಆಗಿಬಿಟ್ಟಿರ್ತೀವಿ ನಾವು ಅದಕ್ಕೆ. ಸೊ ಅದನ್ನು ಬಿಟ್ಟು ಸ್ವಲ್ಪ ಅದಕ್ಕೆಲ್ಲನೂ, ಅಂದರೆ ಏನು ಗೊತ್ತಾ, ಊಟಕ್ಕೆ ಉಪ್ಪಿನಕಾಯಿ ಇರಬೇಕು ಅಂತಾರೆ, ಉಪ್ಪಿನಕಾಯಿ ಊಟ ಆಗಬಾರ್ದು ಅನ್ನೋದು. ಸೊ ಯಾವುದೇ ಒಂದು ವಿಚಾರಗಳಾಗಲಿ ಅಂತ ಬರೀ ಮನೆ ಕೆಲಸನೇ ಮಾಡಬೇಕು ಅನ್ನೋದಲ್ಲ, ಅಥವಾ ಬರೀ ಪೂಜೆನೇ ಮಾಡಬೇಕು ಅನ್ನೋದಲ್ಲ, ಬರೀ ಅಡುಗೆನೇ ಮಾಡಬೇಕು ಅನ್ನೋದಲ್ಲ, ಎಲ್ಲದಕ್ಕೂ ದಿನದಲ್ಲಿ ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಇಟ್ಕೊಬೇಕು. ಸೊ ಯಾವುದು ಅತಿ ಆಗಬಾರ್ದು, ಯಾವುದು ಕಡಿಮೆನೂ ಆಗಬಾರ್ದು, ಆ ಥರ. ಸೊ ಅವಾಗಾದರೆ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಅಪ್ಪ, ನಮ್ಮ ಪ್ರೀತಮ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಇದೆ. ಇನ್ನು ಮೇಲೆ ಕತ್ತು ಐಸ, ಹತ್ತು ಐಸ, ಇನ್ನು ಮೇಲೆ 10 ಐಸ. ಹಮೇಶಾ ಆಕಿ ಸಂದೇಶ ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆಗೆ ಒಂದು ರಿಕ್ವೆಸ್ಟ್, ನನ್ನ ಈ ಎಫರ್ಟ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಸೊ ನಾನು ಇಷ್ಟು ಎಫರ್ಟ್ ಹಾಕಿರೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಬಟ್ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ಸೊ ಹೇಳಿದ್ನೆಲ್ಲ ಮರಿದಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಸೊ ಆವಾಗಲೇ ನನ್ನ ಚಾನಲ್ಲು ಇನ್ನೂ ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲ ರೆಸ್ಪಾನ್ಸ್ಗೆ ನಾನು ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.